ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸಿನಿಫೋರ್ಟ್. ಪ್ರತಿ ವಾರ ಚಿತ್ರರಂಗದಲ್ಲಿ ಹಲವಾರು ಹೊಸ ವಿಷಯಗಳು ನಡೀತಾನೆ ಇರುತ್ತೆ. ಅಂತ ಹೊಸ ವಿಷಯಗಳನ್ನ, ಹೊಸ ಅಪ್ಡೇಟ್ಗಳನ್ನ ನಿಮ್ಮ ಮುಂದೆ ತರೋದೇ ಈ ವಾರದ ಕತೆ. ಈ ವಾರದ ಮೊದಲ ಮೇನ್ ಅಪ್ಡೇಟ್ ಯಾವುದು ಅಂತ ನೋಡೋದಾದ್ರೆ, ಡೆವಿಲ್ ದ ಹೀರೋ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಭಿನಯ ಮಾಡ್ತಾ ಇರೋ, ನಿರ್ದೇಶಕ ಮಿಲನ ಪ್ರಕಾಶ್ ಅವರು ನಿರ್ದೇಶನ ಮಾಡ್ತಾ ಇರೋ ಸಿನಿಮಾ ಡೆವಿಲ್ ದ ಹೀರೋ ಒಂದಲ್ಲ ಒಂದು ಕಾರಣಕ್ಕೆ ಸೌಂಡ್ ಮಾಡ್ತಾ ಇದೆ. ಈಗಾಗಲೇ ಶೂಟಿಂಗ್ ಅನ್ನ ಸ್ಟಾರ್ಟ್ ಮಾಡಿ ಮೊದಲ ಹಂತದ ಚಿತ್ರೀಕರಣವನ್ನ ಮುಗಿಸಿದೆ ಚಿತ್ರತಂಡ. ಮುಂದಿನ ಹಂತದ ಚಿತ್ರೀಕರಣಕ್ಕೆ ತಯಾರಿ ನಡೆಸ್ತಾ ಇದೆ. ಈ ಮಧ್ಯ ದರ್ಶನ್ ಅವರು ಒಂದು ಸಾಹಸ ದೃಶ್ಯದ ಚಿತ್ರೀಕರಣದ ವೇಳೆ ಕೈ ಫ್ರಾಕ್ಚರ್ ಆಗಿತ್ತು. ಸಿನಿಮಾ ಚಿತ್ರೀಕರಣವನ್ನ ಸ್ಟಾಪ್ ಮಾಡಲಾಗಿತ್ತು. ಇನ್ನು ಇದೀಗ ಚಿತ್ರೀಕರಣಕ್ಕೆ ಸಿದ್ಧತೆ ನಡೀತಿದೆ. ಅಂಡ್ ಈಗಾಗಲೇ ಸಿನಿಮಾಗೆ ಬೇಕಾದ ಕಲಾವಿದರನ್ನ ಫೈನಲ್ ಮಾಡಿದ್ದಾರೆ ನಿರ್ದೇಶಕ ಪ್ರಕಾಶ್ ವೀರ್ ಅವರು. ಒಂದು ಮೂಲದ ಪ್ರಕಾರ ಹಿಂದಿ, ಮರಾಠಿ, ತೆಲುಗು, ತಮಿಳು, ಬೆಂಗಾಲಿ ಮತ್ತು ಭೋಜ್ಪುರಿ ಸೇರಿದಂತೆ ಕನ್ನಡದ ಎನ್ಕೌಂಟರ್ ದಯಾನ್ ನಾಯಕ್ ಸಿನಿಮಾದಲ್ಲಿ ಕ್ಯಾಮಿಯೋ ಮಾಡಿದ್ದ ನಟ ನಿರ್ದೇಶಕ ಮಹೇಶ್ ಮಂಜ್ರೇಕರ್ ಡೆವಿಲ್ ದ ಹೀರೋ ಸಿನಿಮಾಗೆ ಆಯ್ಕೆ ಆಗಿದ್ದು ಇದೇ ಮೊದಲ ಬಾರಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮತ್ತು ನಿರ್ದೇಶಕ ಪ್ರಕಾಶ್ ಅವರೊಟ್ಟಿಗೆ ಕನ್ನಡದ ಸಿನಿಮಾದಲ್ಲಿ ಮಹೇಶ್ ಮಂಜ್ರೇಕರ್ ಅವರು ಜೊತೆಯಾಗ್ತಾ ಇದ್ದಾರೆ. ಇನ್ನು ಸಿನಿಮಾದಲ್ಲಿ ಯಾವ ಒಂದು ಪಾತ್ರದಲ್ಲಿ ಮಹೇಶ್ ಮಂಜ್ರೇಕರ್ ಕಾಣಿಸ್ಕೊಳ್ತಾ ಇದ್ದಾರೆ ಅಂಡ್ ಅವರ ಪಾತ್ರವಾದರೂ ಏನು ಅನ್ನೋದಕ್ಕೆ ಮುಂದಿನ ಸಿನಿಮಾದ ಅಪ್ಡೇಟ್ಗಾಗಿ ಕಾಯಬೇಕು ಅಂತ ಹೇಳ್ತೀನಿ. ಇನ್ನು ಡೆವಿಲ್ ದ ಹೀರೋಗೆ ನಾಯಕಿಯಾಗಿ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅನ್ನೋ ಹಲವಾರು ಹೆಸರುಗಳು ಕೇಳಿ ಬರ್ತಾ ಇತ್ತು. ಸಿನಿಮಾ ತಂಡ ಕೂಡ ಹುಡುಕಾಟ ನಡೆಸ್ತಾ ಇತ್ತು. ಇವಾಗ ಡೆವಿಲ್ ದ ಹೀರೋ ಸಿನಿಮಾಗೆ ನಾಯಕಿಯ ಎಂಟ್ರಿ ಆಗಿದೆ. ಅಫಿಷಿಯಲ್ ಅನೌನ್ಸ್ ಕೂಡ ಆಗಿದೆ. ಹೌದು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿನಯದ ಡೆವಿಲ್ ದ ಹೀರೋ ಸಿನಿಮಾಗೆ ಇವಾಗ ನಾಯಕಿಯಾಗಿ ಈ ಹಿಂದೆ ವಾಮನ ಸಿನಿಮಾ ಸೇರಿದಂತೆ ಒಂದು ತುಳು ಸಿನಿಮಾದಲ್ಲಿ ನಟಿಸಿರೋ ನಾಯಕಿ, ಬ್ಯಾಡ್ಮಿಂಟನ್ ಆಟಗಾರ್ತಿ, ಮಾಡೆಲ್, ಡಾನ್ಸರ್ ಆಗಿರುವ ಇವರು ಒಬ್ಬ ರೈಟರ್ ಕೂಡ ಹೌದು. ಓ ಮೈ ಡಾಗ್ ಅನ್ನೋ ಪುಸ್ತಕವನ್ನು ಬರೆದಿರುವ ಇವರು ಬಹುಮುಖ ಪ್ರತಿಭೆ, ಸೂಪರ್ ಟ್ಯಾಲೆಂಟೆಡ್ ರಚನಾ ರೈ ಅವರು ಡೆವಿಲ್ ದ ಹೀರೋ ಸಿನಿಮಾದ ನಾಯಕಿಯಾಗಿ ಆಯ್ಕೆ ಆಗಿದ್ದಾರೆ. ಕೆಲವು ದಿನಗಳ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ಸಿಕ್ಕಾಪಟ್ಟ ಚರ್ಚೆ ಕೂಡ ನಡೀತಿತ್ತು. ಹಲವು ವಿಷಯ ಕೇಳಿ ಬಂದರೂ ಸಿನಿಮಾ ತಂಡದಿಂದ ಯಾವುದೇ ಅಪ್ಡೇಟ್ ಬಂದಿರಲಿಲ್ಲ. ಅಂಡ್ ಇವಾಗ ಅಧಿಕೃತವಾಗಿ ಸಿನಿಮಾ ತಂಡ ಇದರ ಬಗ್ಗೆ ಹೇಳಿಕೊಂಡಿದೆ. ರಚನಾ ರೈ ಅವರ ಹೆಸರನ್ನ ಡೆವಿಲ್ ದ ಹೀರೋ ಸಿನಿಮಾ ನಾಯಕಿಯಾಗಿ ಆಯ್ಕೆ ಮಾಡಿಕೊಂಡಿದೆ. ಕೆಲವು ದಿನಗಳ ಹಿಂದಷ್ಟೇ ಸಿನಿಮಾದ ಮೇಕಿಂಗ್ ವಿಡಿಯೋ ಒಂದನ್ನ ಬಿಡುಗಡೆ ಮಾಡಿದ್ದ ಚಿತ್ರತಂಡ ಚಿತ್ರದ ಮುಂದಿನ ಭಾಗದ ಶೂಟಿಂಗ್ಗೆ ತಯಾರಿ ಮಾಡಿಕೊಳ್ತಾ ಇದೆ. ಅಂಡ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ ಇವಾಗ ಚೇತರಿಸಿಕೊಂಡಿದ್ದು ಸ್ವಲ್ಪ ಮಟ್ಟಿಗೆ ಹುಷಾರಾಗಿದ್ದಾರೆ. ನಿಂತೋಗಿದ್ದ ಡೆವಿಲ್ ಸಿನಿಮಾದ ಶೂಟಿಂಗ್ ಅನ್ನ ಮೇ ತಿಂಗಳ ಕೊನೆಯ ವಾರದಿಂದ ಶುರು ಮಾಡಲಿದ್ದಾರೆ. ಇನ್ನು ಅಕ್ಟೋಬರ್ ತಿಂಗಳಲ್ಲಿ ಡೆವಿಲ್ ಸಿನಿಮಾ ಬಿಡುಗಡೆ ಮಾಡೋಕೆ ಅಂತ ಪ್ಲಾನ್ ಇತ್ತು. ಬಟ್ ಇವಾಗ ಚಿತ್ರೀಕರಣ ಲೇಟ್ ಆಗಿರೋದ್ರಿಂದ ಸಿನಿಮಾ ಕೆಲವು ತಿಂಗಳು ಲೇಟ್ ಆಗಿ ರಿಲೀಸ್ ಆಗ್ಬೋದು ಅಂತ ಹೇಳ್ತೀನಿ. ಇನ್ನು ಈ ವಾರದ ಮುಂದಿನ ಅಪ್ಡೇಟ್ ಯಾವುದು ಅಂತ ನೋಡೋದಾದ್ರೆ, ಮಲಯಾಳಂನ ಸೂಪರ್ ಸ್ಟಾರ್ ನಟ ಮಮ್ಮೂಟಿ ಭೀಷ್ಮ ಪರ್ವಂ ಬಳಿಕ ಮತ್ತೊಮ್ಮೆ ಮಾಸ್ ಅವತಾರದಲ್ಲಿ ಟರ್ಬೋ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾವನ್ನ ನಿರ್ದೇಶನ ಮಾಡಿರೋದು ವೈಶಾಖ್ ಅವರು. ಅಂಜುಮ್ ಪಾತಿರ ಸಿನಿಮಾದ ನಿರ್ದೇಶಕ ಮಿಥುಲ್ ಮ್ಯಾನ್ಯುಯಲ್ ಥಾಮಸ್ ಕತೆ ಬರೆದಿದ್ದಾರೆ. ಇನ್ನು ಕನ್ನಡದ ಖ್ಯಾತ ನಟ ನಿರ್ದೇಶಕ ರಾಜ್ಬಿ ಶೆಟ್ಟಿ ಸೂಪರ್ ಸ್ಟಾರ್ ಮಮ್ಮೂಟಿ ಎದುರು ಮಾಸ್ ಅವತಾರದಲ್ಲಿ ಖಡಕ್ ವಿಲ್ಲನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಹೇಗಿದೆ ಡೀಟೇಲ್ ಆಗಿ ಹೇಳ್ತೀನಿ ಕೇಳಿ. ಇಲ್ಲಿ ಟರ್ಬೋ ಜೋಸೆ ಆಗಿ ಮಮ್ಮೂಟಿ ಕಾಣಿಸ್ಕೊಂಡಿದ್ದಾರೆ. ತಮ್ಮ ಫೈಟ್ ಗಳಿಂದ ಮಿಂಚುವ ಜೋಸೆ ಎದುರು ಖಡಕ್ ವಿಲ್ಲನ್ ಅವತಾರದಲ್ಲಿ ರಾಜ್ಬಿ ಶೆಟ್ಟಿ ಕಾಣಿಸ್ಕೊಂಡಿದ್ದಾರೆ. ಈ ಇಬ್ಬರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ದ್ವೇಷ. ಮೊದಲಿನಿಂದಲೂ ಇವರಿಬ್ಬರಿಗೂ ವೈರತ್ವ ಇರೋದು ಈ ಟರ್ಬೋ ಟ್ರೈಲರ್ ನೋಡಿದಾಗ ಗೊತ್ತಾಗುತ್ತೆ. ಇಲ್ಲಿ ರಾಜ್ಬಿ ಶೆಟ್ಟಿ ಪಕ್ಕ ಲೋಕಲ್ ಡಾನ್ ಆಗಿ ಪವರ್ಫುಲ್ ಡೈಲಾಗ್ ಹೇಳಿದ್ದಾರೆ. ಕಾರಣ ಇನಿ ನಮ್ಮಲ್ಲಿ ತಮ್ಮಲ್ಲಿ ಕಾಣಿಲ್ಲ. ಖಡಕ್ ಲುಕ್ ನಲ್ಲಿ ಕಾಣಿಸ್ಕೊಂಡು ಪ್ರೇಕ್ಷಕರಿಗೆ ಇಷ್ಟ ಆಗ್ತಾರೆ. ಜೊತೆಗೆ ತೆಲುಗಿನ ನಟ ಸುನಿಲ್ ಅವರು ಕೂಡ ಸಿನಿಮಾದಲ್ಲಿ ನೆಗೆಟಿವ್ ರೋಲ್ ನಲ್ಲಿ ಇದ್ದಾರೆ ಅನ್ನೋ ಒಂದು ಚಿಕ್ಕ ಶಾಟ್ ಇರೋದು ಇಷ್ಟ ಆಯ್ತು. ಆ ಕ್ಯಾರೆಕ್ಟರ್ನ ಇನ್ನೂ ಸ್ವಲ್ಪ ರಿವೀಲ್ ಮಾಡಿದ್ರೆ ಚೆನ್ನಾಗಿರೋದು ಅಂತ ಅನಿಸ್ತು. ಟ್ರೈಲರ್ನಲ್ಲಿ ಸಿನಿಮಾದ ಮೇಕಿಂಗ್
ಚೆನ್ನಾಗಿದೆ ಅಂತ ಅನಿಸ್ತು, ಚಿಂದಿಯಾಗಿದೆ ಅಂತ ಹೇಳ್ತೀನಿ. ರೆಕಾರ್ಡಿಂಗ್ ಕೂಡ ಫ್ರೆಶ್ ಆಗಿದೆ, ಸಕ್ಕತ್ತಾಗಿದೆ. ಕ್ಯಾಮ್ರಾ ವರ್ಕ್ ಅಂಡ್ ಲೈಟಿಂಗ್ ಕತೆಗೆ ಹೇಗೆ ಬೇಕೋ ಹಾಗೆ ಮಾಡಿದ್ದಾರೆ. ಅದರಲ್ಲೂ ಫೈಟ್ಗಳಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ ಅಂತ ಹೇಳ್ತೀನಿ. ರಾಜ್ ಬಿ ಶೆಟ್ಟಿ ಅವರನ್ನ ತೋರಿಸೋ ರೀತಿ ಇಷ್ಟ ಆಯಿತು. ಹೆಲಿಕಾಪ್ಟರ್ನಿಂದ ಇಳಿಯೋ ಶಾಟ್ ನಮ್ಮ ಕನ್ನಡದ ಮಫ್ತಿ ಸಿನಿಮಾವನ್ನು ಜ್ಞಾಪಿಸುತ್ತೆ ಅಂತ ಹೇಳ್ತೀನಿ. ಸಿನಿಮಾ ಇದೇ ತಿಂಗಳು ಮೇ 23ಕ್ಕೆ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿದೆ. ಸಿನಿಮಾ ಹೇಗಿರುತ್ತೆ ಅಂತ ನೋಡೋಕ್ಕೆ ನಾನಂತೂ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ, ಈ ವಾರದ ಮುಂದಿನ ಹೊಸ ಅಪ್ಡೇಟ್ ಯಾವುದು ಅಂತ ನೋಡೋದಾದ್ರೆ, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಅಭಿನಯದ ಮತ್ತು ಗುರುರಾಜ್ ಕುಲಕರ್ಣಿ ಅವರ ನಿರ್ದೇಶನದ ಸಿನಿಮಾ ದಿ ಜಡ್ಜ್ಮೆಂಟ್. ಒಂದು ಲೀಗಲ್ ಥ್ರಿಲ್ಲರ್ ಜಾನರ್ ಸಿನಿಮಾ, ಒಂದು ಕೋರ್ಟ್ ರೂಮ್ ಡ್ರಾಮಾ. ಕಾನೂನು ಬೌಂಡ್ರಿಯಲ್ಲಿ ನ್ಯಾಯ ಹುಡುಕುವ ನಾಯಕನ ಕತೆ ಇರುವಂಥ ಸಿನಿಮಾದ ಟ್ರೈಲರ್ ಇತ್ತೀಚೆಗಷ್ಟೇ ರಿಲೀಸ್ ಆಗಿದೆ. ಮೊದಲೇ ಹೇಳಿದ ಹಾಗೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಮೇನ್ ಲೀಡಲ್ಲಿ ಇದ್ದು, ಯುದ್ಧ ಕಾಂಡ ಸಿನಿಮಾದ ನಂತರ ಮತ್ತೊಮ್ಮೆ ವಕೀಲರಾಗಿ ತೆರೆಯ ಮೇಲೆ ಕಾಣಿಸಿಕೊಂಡಿದ್ದಾರೆ. ಜೊತೆಗೆ ದೂತ್ಪೇಡ ದಿಗಂತ್, ಧನ್ಯ ರಾಮ್ಕುಮಾರ್, ಮೇಘ್ನಾ ಗಾಂವ್ಕರ್ ಮತ್ತು ಬಹುದಿನಗಳ ನಂತರ ಲಕ್ಷ್ಮೀ ಗೋಪಾಲ್ ಸ್ವಾಮಿ ಅವರು ಕನ್ನಡ ಸಿನಿಮಾ ದಿ ಜಡ್ಜ್ಮೆಂಟ್ ಸಿನಿಮಾದ ಮೂಲಕ ಕನ್ನಡಕ್ಕೆ ಎಂಟ್ರಿ ಪಡೆದಿದ್ದಾರೆ. ಇನ್ನು ಟ್ರೈಲರ್ನಲ್ಲಿ ಏನೆಲ್ಲ ಇದೆ ಅಂತ ನೋಡೋದಾದ್ರೆ, ಇಲ್ಲಿ ಒಂದು ಕೊಲೆ ಆಗಿದೆ ಅಂಡ್ ಆ ಒಂದು ಕೇಸಲ್ಲಿ ಒಬ್ಬ ನಿರಪರಾಧಿ ಸಿಕ್ಕಾಕೊಂಡಿದ್ದಾನೆ. ಆ ಒಂದು ಕೇಸ್ಗೆ ಬಲಿಯಾಗಿದ್ದಾನೆ. ಕೆಲವು ಸಾರಿ ನ್ಯಾಯ ಸಿಗಬೇಕಾದ ನ್ಯಾಯಾಲಯದಲ್ಲಿ ಅನ್ಯಾಯ ಆದಾಗ ಅದೆಷ್ಟೋ ನಿರಪರಾಧಿಗಳು ಅಪರಾಧಿಗಳಾಗಿ ಶಿಕ್ಷೆ ಅನುಭವಿಸೋ ಥರ ಆಗುತ್ತೆ. ಅಂಡ್ ಇಲ್ಲೂ ಕೂಡ ಯಾರೋ ಮಾಡಿದ ಮೋಸಕ್ಕೆ ಅಥವಾ ಬೇರೆ ಯಾರೋ ಮಾಡಿದ ಕೊಲೆ ಜಾಲಕ್ಕೆ ನಾಯಕ ಸಿಕ್ಕಾಕೊಂಡಾಗ ಆ ಕೇಸಿಂದ ನಿರಪರಾಧಿಯನ್ನ ಹೇಗೆ ಬಿಡಿಸ್ತಾರೆ ಅನ್ನೋದೇ ಸಿನಿಮಾದ ಒನ್ ಲೈನ್ ಅಂತ ಕಾಣಿಸ್ತದೆ. ಇಲ್ಲಿ ರವಿಚಂದ್ರನ್ ಅವರು ಖಡಕ್ ಲಾಯರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅವರಿಗೆ ಜೋಡಿಯಾಗಿ ಮೇಘ್ನಾ ಗಾಂವ್ಕರ್ ರೋಹಿಣಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿ ರೂಪಾಳ ಕೊಲೆ ಆಗುತ್ತೆ ಅಂಡ್ ಆ ಕೊಲೆ ಸುತ್ತ ಸರ್ಕಾರ ಹೇಗೆಲ್ಲ ಕೆಲಸ ಮಾಡುತ್ತೆ, ಆ ಕೊಲೆ ಹೇಗಾಯಿತು, ಯಾರು ಮಾಡಿದ್ರು, ಆ ಕೊಲೆಗೂ ನಾಯಕನಿಗೂ ಏನು ಸಂಬಂಧ ಅಂಡ್ ಯಾವ ಥರ ಲಿಂಕ್ ಇದೆ, ಆ ಕೊಲೆಯ ಕೇಸನ್ನು ತುಂಬ ಕೋಪಿಷ್ಟ ನಿಷ್ಠುರವಾದಿ ಖಡಕ್ ಲಾಯರ್ ರವಿ ಸರ್ಗೆ ಬರುತ್ತೆ. ಅಂಡ್ ಆ ಕೇಸನ್ನು ಅವರು ಹೇಗೆ ಕೋರ್ಟಲ್ಲಿ ವಾದ ಮಾಡ್ತಾರೆ, ಆ ಕೇಸ್ ನಡೆಸೋಕ್ಕೆ ಅವ್ರಿಗೆ ಏನೆಲ್ಲ ಕಷ್ಟ ಆಯಿತು, ಯಾರೆಲ್ಲ ಸಪೋರ್ಟ್ ಮಾಡಿದ್ರು, ಕೊನೆಗೆ ಆ ಕೇಸನ್ನು ಗೆಲ್ತಾರ, ನಾಯಕ ನಿರಪರಾಧಿ ಅನ್ನೋದು ಸಾಬೀತಾಗುತ್ತಾ ಹೇಗೆ ಅನ್ನೋದಕ್ಕೆ ಸಿನಿಮಾ ಇದೇ ತಿಂಗಳು ಮೇ 24ನೇ ತಾರೀಕು ರಿಲೀಸ್ ಆಗ್ತಿದೆ. ನೋಡೋಣ ಅಂತ ಹೇಳ್ತಾ, ಟ್ರೈಲರ್ನಲ್ಲಿ ಸಿನಿಮಾದ ಬಗ್ಗೆ ಹೆಚ್ಚಿನ ಬಿಟ್ಟುಕೊಟ್ಟಿಲ್ಲ. ಸಿನಿಮಾ ತಂಡ ಬಿಟ್ಟುಕೊಟ್ಟ ವಿಚಾರಗಳು ಮತ್ತು ಟ್ರೈಲರ್ ನೋಡಿ ಸಿನಿಮಾದ ಕತೆ ಹೀಗೆ ಇರ್ಬೋದು ಅಂತ ಅನಲೈಸ್ ಮಾಡಿದ್ದೀನಿ ಅಷ್ಟೇ. ಸಿನಿಮಾ ಕ್ಯಾಮ್ರಾ ವರ್ಕ್ ಮಾಡಿರೋದು ಸೀನಿಯರ್ ಮೋಸ್ಟ್ ಕ್ಯಾಮ್ರಾಮನ್ PKH ದಾಸ್ ಅವರು. ಸಿನಿಮಾನ ಎಡಿಟಿಂಗ್ ಮಾಡಿರೋದು ನ್ಯಾಷನಲ್ ಅವಾರ್ಡ್, ಸ್ಟೇಟ್ ಅವಾರ್ಡ್ ಪಡೆದ ಸೀನಿಯರ್ ಎಡಿಟರ್ ಕೆಂಪರಾಜು ಅವರು ಸಿನಿಮಾಗೆ ಎಡಿಟಿಂಗ್ ಮಾಡಿದ್ದಾರೆ. ಮ್ಯೂಸಿಕ್ ಮಾಡಿರೋದು ಮ್ಯೂಸಿಕ್ ಮಾಂತ್ರಿಕ ಅನೂಪ್ ಸೆಳ್ಳಿನ್ ಅವರು. ಇನ್ನು ಸಿನಿಮಾದಲ್ಲಿ ಪ್ರಕಾಶ್ ಬೆಳವಾಡಿ, ರಂಗಾಯಣ ರಘು, TS ನಾಗಾಭರಣ, ರೂಪಾ ರಾಯಪ್ಪ, ರೇಖಾ ಕೂಡ್ಲಿಗಿ ಅಂತಹ ಕಲಾವಿದರ ದಂಡೆ ಇದೆ. ಸಿನಿಮಾ ಒಂದು ಕೋರ್ಟ್ ಡ್ರಾಮಾ ಆಗಿರೋದ್ರಿಂದ ಸಿನಿಮಾ ಮೇಲೆ ನಿರೀಕ್ಷೆ ಮಾಡ್ಬೋದು ಅಂತ ಹೇಳ್ತೀನಿ. ಇನ್ನು ಈ ವಾರದ ಮುಂದಿನ ಅಪ್ಡೇಟ್ ಯಾವುದು ಅಂತ ನೋಡೋದಾದ್ರೆ, ಸ್ಯಾಂಡಲ್ವುಡ್ನ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾದ ಹೊಸ ಅಪ್ಡೇಟ್ ಬಂದಿದೆ. ಮಹಾಬಲಿಪುರಮಲ್ಲಿ ಮ್ಯಾಕ್ಸ್ ಸಿನಿಮಾಗೆ ಸೆಟ್ ಹಾಕಿದ್ದು ಸುಮಾರು 10 ತಿಂಗಳ ಕಾಲ ಸಿನಿಮಾದ ಹಲವು ಭಾಗದ ಚಿತ್ರೀಕರಣವನ್ನ ಮಾಡಿದ್ದಾರೆ ಆ ಒಂದು ಸಿನಿಮಾ ಸೆಟ್ಟಲ್ಲಿ. ಇನ್ನು ಮ್ಯಾಕ್ಸ್ ಸಿನಿಮಾದ ಬಗ್ಗೆ ಸುಮಾರು 1 ವರ್ಷದಿಂದ ಸುದೀಪ್ ಅವರ ಅಭಿಮಾನಿಗಳಿಗೆ ಯಾವುದೇ ಅಪ್ಡೇಟ್ ಕೂಡ ಕೊಟ್ಟಿರಲಿಲ್ಲ. ಸಿನಿಮಾದ ಬಗ್ಗೆ ಹಾಗಂತೆ ಹೀಗಂತೆ ಅನ್ನೋ ಗಾಸಿಪ್ಗಳು ಮಾತ್ರ ಹರಿದಾಡ್ತಿದ್ವು. ಆದರೆ ಇವಾಗ ಸುದೀಪ್ ಅವರೇ ಟ್ವೀಟ್ ಮಾಡಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೊಟ್ಟಿದ್ದಾರೆ. ಅದೇನು ಅಂತ ಡೀಟೇಲ್ ಆಗಿ ಹೇಳ್ತೀನಿ ಈ ವಿಡಿಯೋದಲ್ಲಿ. ಮ್ಯಾಕ್ಸ್ ಸಿನಿಮಾವನ್ನ ಇದೇ ಮೊದಲ ಬಾರಿಗೆ ತಮಿಳಿನ ವಿಜಯ್ ಕಾರ್ತಿಕೇಯ ಡೈರೆಕ್ಷನ್ ಮಾಡ್ತಿದ್ದಾರೆ. ಮಹಾಬಲಿಪುರಂ ಸೇರಿದಂತೆ ತಮಿಳುನಾಡಿನ ಹಲವು ಭಾಗಗಳಲ್ಲಿ ಸತತವಾಗಿ ಸಿನಿಮಾದ ಶೂಟಿಂಗ್ ಮಾಡಿದ್ದಾರೆ. ಆದರೆ ಚೆನ್ನೈನಲ್ಲಿ ಸುರಿದ ಭಾರಿ ಮಳೆಯಿಂದ ಸಿನಿಮಾ ಚಿತ್ರೀಕರಣಕ್ಕೆ ತೊಂದರೆ ಆಗಿದೆ. ಸಿನಿಮಾದ ಶೂಟಿಂಗ್ ಅನ್ನ ಕೂಡ ಸ್ಟಾಪ್ ಮಾಡಲಾಗಿತ್ತು. ನಂತರ ಶುರುವಾದ CCL ಮತ್ತು ಕನ್ನಡದ ಬಿಗ್ ಬಾಸ್ ನಲ್ಲಿ ಬ್ಯುಸಿ ಆದ ಕಿಚ್ಚ ಸುದೀಪ್ ಅವರು ಇವಾಗ ಮತ್ತೆ ಸಿನಿಮಾ ತಂಡವನ್ನ ಸೇರಿ ಶುರು ಮಾಡಿ ಬಾಕಿ ಇದ್ದ ಭಾಗವನ್ನ, ಅದರಲ್ಲೂ ಮುಖ್ಯವಾಗಿ ಆಕ್ಷನ್ ಬ್ಲಾಕ್ ಗಳನ್ನ ಚಿತ್ರೀಕರಿಸಿದ್ದಾರೆ. ಅಂಡ್ ಕೊನೆಗೆ ಒಂದು ಸಾಂಗ್ ಅನ್ನು ಕೂಡ ಮುಗಿಸಿ ಇವಾಗ ಸಿನಿಮಾದ ಪೂರ್ತಿ ಶೂಟಿಂಗ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ ಅನ್ನೋದನ್ನ ಸ್ವತಃ ಸುದೀಪ್ ಅವರೇ ತಮ್ಮ ಟ್ವಿಟರ್ ಹ್ಯಾಂಡಲ್ ನಲ್ಲಿ ಒಂದು ವಿಡಿಯೋ ಪೋಸ್ಟ್ ಮಾಡೋದರ ಮುಖಾಂತರ ಅವರ ಅಭಿಮಾನಿಗಳಿಗೆ ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ. ಇನ್ನು ಸಿನಿಮಾದಲ್ಲಿ ಸಾಕಷ್ಟು ಕಲಾವಿದರು ಇದ್ದಾರೆ. ಅದರಲ್ಲಿ ಸುದೀಪ್ ಅವರ ಜೊತೆ ವರಲಕ್ಷ್ಮಿ ಶರತ್ ಕುಮಾರ್, ಸಂಯುಕ್ತ ವರ್ನಾಡು,
ಸುಕೃತ ವಾಗ್ಲೆ ಇನ್ನು ಮುಂತಾದವರು ಅಭಿನಯಿಸಿದ್ದಾರೆ. ಅಂಡ್ ಇವಾಗ ಸುದೀಪ್ ಅವರು ಮಾಡಿರೋ ಟ್ವೀಟ್ ನಲ್ಲಿ ಏನೆಲ್ಲ ಹೇಳಿದ್ದಾರೆ ಅಂತ ನೋಡೋದಾದ್ರೆ, ಸುದೀಪ್ ಅವರು ತುಂಬಾನೇ ಖುಷಿಯಲ್ಲಿ ಮ್ಯಾಕ್ಸ್ ಸಿನಿಮಾ ಶೂಟಿಂಗ್ ಮುಗಿಸಿದ್ದಾರೆ. ಪ್ರತಿದಿನವೂ ಪ್ರತಿ ಕ್ಷಣವೂ ತುಂಬಾನೇ ಎಂಜಾಯ್ ಮಾಡಿದ್ದಾರೆ. ಸಿನಿಮಾದ ಸೆಟ್ ಅಲ್ಲಿ ಅದ್ಭುತ ಕಲಾವಿದರ ಜೊತೆಗೆ ಆಕ್ಟ್ ಮಾಡಿರೋ ಖುಷಿ ಜಾಸ್ತಿ ಇದೆ. ತುಂಬಾ ಒಳ್ಳೆಯ ಟೀಮ್ ಇದೆ. ಇವರೆಲ್ಲರ ಜೊತೆಗೆ ಕೆಲಸ ಮಾಡಿರೋದು ತುಂಬಾನೇ ಖುಷಿ ತಂದಿದೆ ಅಂತೆಲ್ಲ ಟ್ವೀಟ್ ಮಾಡಿರೋ ಇವರು ಈ ಮೂಲಕ ಇಡೀ ತಂಡಕ್ಕೆ ಧನ್ಯವಾದಗಳನ್ನ ಹೇಳಿದ್ದಾರೆ. ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಮಾಡಿರೋ ಮ್ಯಾಕ್ಸ್ ಸಿನಿಮಾದ ಮುಂದಿನ ಕೆಲಸಗಳು ಶುರುವಾಗಿದ್ದು, ಪೋಸ್ಟ್ ಪ್ರೊಡಕ್ಷನ್ ಬೇಗ ಮುಗಿದು ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗಲಿ ಅಂತ ಕೇಳ್ತೀನಿ. ಇನ್ನ ಈ ವಾರದ ಮುಂದಿನ ಹೊಸ ಅಪ್ಡೇಟ್ ಯಾವುದು ಅಂತ ನೋಡೋದಾದ್ರೆ, ಕನ್ನಡ ಚಿತ್ರರಂಗದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರುವ ನಿರ್ಮಾಣ ಸಂಸ್ಥೆ ಅಂದ್ರೆ ಅದು KRG ಸ್ಟುಡಿಯೋಸ್. ಒಟ್ಟೊಟ್ಟಿಗೆ ಹಲವಾರು ಸಿನಿಮಾಗಳ ಪ್ರೊಡಕ್ಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ಜೊತೆಗೆ ಸಿನಿಮಾಗಳ ಹಲವಾರು ಕಾರ್ಯಕ್ರಮಗಳನ್ನ ಸತತವಾಗಿ ಮಾಡ್ತಾ ಇರುವಂತಹ ನಿರ್ಮಾಣ ಸಂಸ್ಥೆ. ಹೊಂಬಾಳೆ ಮತ್ತು KVN ಸಂಸ್ಥೆಗಳ ನಂತರ ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಂಡಿರೋ ಕನ್ನಡಿಗರ ಮತ್ತೊಂದು ಸಿನಿಮಾ ಸಂಸ್ಥೆ ಅಂದ್ರೆ ಅದು KRG ಸ್ಟುಡಿಯೋಸ್. ಇದೇ ಮೊದಲ ಬಾರಿಗೆ KRG ಸ್ಟುಡಿಯೋಸ್ ಮತ್ತು TVS ಮೋಷನ್ ಪಿಕ್ಚರ್ಸ್ ಕಾಂಬಿನೇಷನ್ ನಲ್ಲಿ ನಿರ್ದೇಶಕ ಜನಾರ್ದನ್ ಚಿಕ್ಕಣ್ಣ ಅವರು ಗುಲ್ಟು ಮತ್ತು ಅಜ್ಞಾತವಾಸಿ ಸಿನಿಮಾಗಳ ನಂತರ ನಿರ್ದೇಶನ ಮಾಡಿರೋ ಹಾಗೂ ದೂತ್ಪೇಡ ದಿಗಂತ್, ಧನ್ಯ ರಾಮ್ಕುಮಾರ್, ಗೋಪಾಲ್ ಕೃಷ್ಣ ದೇಶಪಾಂಡೆ, ರಂಗಾಯಣ ರಘು, ನಾಗಭೂಷಣ್, ಶರ್ಮಿಳಾ ಮಾಂಡ್ರೆ ಅವರು ನಟಿಸಿರೋ ಸಿನಿಮಾ ಪೌಡರ್. KRG ಸ್ಟುಡಿಯೋಸ್ನ ಜೊತೆಗೆ TVS ಮೋಷನ್ ಪಿಕ್ಚರ್ಸ್ ಕಾಂಬಿನೇಷನ್ ನಲ್ಲಿ ನಿರ್ಮಾಣವಾಗಿದೆ. ಇನ್ನು ರಂಗಾಯಣ ರಘು ಹೊಸ ರೀತಿಯ ಸಿನಿಮಾಗಳನ್ನ ಒಪ್ಕೊಳ್ತಾ ಇದ್ದಾರೆ. ರಂಗಾಯಣ ರಘು ಅವರ 3ನೇ ಕೃಷ್ಣಪ್ಪ, ಶಾಕಾಹಾರಿ ಹೀಗೆ ವಿಭಿನ್ನ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿರೋ ರಂಗಾಯಣ ರಘು ಅವರ ಮುಂದಿನ ಸಿನಿಮಾ ಪೌಡರ್ ಕೂಡ ಇದೇ ರೀತಿಯಲ್ಲಿ ಇರುವುದು ವಿಶೇಷ. ಇನ್ನು ಈ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ, ಹೇಗಿದೆ ಅಂತ ಹೇಳ್ತೀನಿ ಕೇಳಿ. ಇಲ್ಲಿ ವಯಸ್ಸಿನ ಎಲ್ಲೆ ದಾಟೋಕ್ಕೆ ರೆಡಿಯಾಗಿರೋರು ಲವ್ವರ್ಸ್ಗಳು ಅವರ ವಯಸ್ಸಿನ ದಾಹವನ್ನ ತೀರಿಸಿಕೊಳ್ಳೋಕೆ ಏನೆಲ್ಲ ಮಾಡ್ತಾರೆ, ಏನೆಲ್ಲ ತೊಂದರೆ ಅನುಭವಿಸ್ತಾರೆ ಈ ಜೋಡಿ ಅನ್ನೋದು ಒಂದ್ ಕಡೆ ಆದ್ರೆ, ಇಲ್ಲಿ ಒಂದು ಗ್ಯಾಂಗ್ ಇದೆ. ರಂಗಾಯಣ ರಘು ಮತ್ತು ಗ್ಯಾಂಗ್ ಒಂದು ನಿಗೂಢವಾದ ಪೌಡರ್ನ ತಯಾರಿಸಿದೆ. ಆ ಪೌಡರ್ನ ಪ್ರಭಾವದಿಂದ ದಿಢೀರ್ನೆ ಶ್ರೀಮಂತರಾಗಕ್ಕೆ ಏನೆಲ್ಲ ಕಸರತ್ ಮಾಡ್ತಾರೆ, ಏನೆಲ್ಲ ಪ್ರಯತ್ನಗಳನ್ನ ಮಾಡ್ತಾರೆ, ಅವರಿಗೆ ಏನೆಲ್ಲ ಸಮಸ್ಯೆಗಳು ಬರ್ತವೆ ಅನ್ನೋದನ್ನ ಕಾಮಿಡಿ ಮುಖಾಂತರ ಹೇಳೋ ಪ್ರಯತ್ನ ಮಾಡಿದ್ದಾರೆ. ಅಂಡ್ ಶರ್ಮಿಳಾ ಮಾಂಡ್ರೆ ಅವರು ಒಂದು ಮೆಚೂರ್ಡ್ ಕ್ಯಾರೆಕ್ಟರ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ನೋಡೋಕೆ ಇನ್ವೆಸ್ಟಿಗೇಷನ್ ಆಫೀಸರ್ ತರ ಕಾಣ್ತಾ ಇದ್ದಾರೆ. ಇದೊಂದು ಹಿಲೇರಿಯಸ್ ಯೂತ್ಫುಲ್ ಕಾಮಿಡಿ ಸಿನಿಮಾ ಆಗಿದ್ದು, ಪ್ರೇಮಿಗಳ ಕಾಮ ಪ್ರಚೋದನೆಗೆ ಬೇಕಾದ ವಸ್ತುವೆ ಈ ಪೌಡರ್ ಅನ್ನೋದು ಟ್ರೈಲರ್ ನೋಡಿದಾಗ ಗೊತ್ತಾಗತ್ತೆ. ಟ್ರೈಲರ್ ಡೈಲಾಗ್ಗಳು ಅದು ಬಿಟ್ಟು ಅವಳ ಕಣ್ಣು ನಿನ್ ಪ್ಯಾಂಟ್ ನ ನೋಡ್ತಿದೆ ಅಂದ್ರೆ ಡಬಲ್ ಮೀನಿಂಗ್ ಇದ್ರೂ ಅಂತಹ ಮುಜುಗರ ಆಗಲ್ಲ. ತ್ರಿಲೋಕ್ ತ್ರಿವಿಕ್ರಮ್ ಅವರ ರೈಟಿಂಗ್ಸ್ ಚೆನ್ನಾಗಿದೆ, ಕಾಮಿಡಿ ವರ್ಕೌಟ್ ಆಗಿದೆ. ಮ್ಯೂಸಿಕ್ ಮಾಡಿರೋದು ವಾಸುಕಿ ವೈಭವ್ ಅವರು. ಟೀಸರ್ ಅಲ್ಲಿ ಸೌಂಡಿಂಗ್ ರೀ ರೆಕಾರ್ಡಿಂಗ್ ಚೆನ್ನಾಗಿದೆ. ಯಾಕೋ ಅದ್ವೈತ್ ಗುರುಮೂರ್ತಿ ಅವರ ಕ್ಯಾಮ್ರಾ ವರ್ಕ್ ಅಲ್ಲಿ ಕೊರತೆ ಕಾಣ್ತಾ ಇದೆ. ಲೈಟಿಂಗ್ಸ್ ಅಂಡ್ ಫ್ರೇಮಿಂಗ್ಸ್ ವರ್ಕ್ ಆಗಿಲ್ಲ, ಇನ್ನೂ ಬೆಟರ್ ಆಗ್ಬೋದಿತ್ತು. ಇವತ್ತಿನ ದಿನ ತುಂಬಾ ಕಾಂಪಿಟೇಷನ್ ಇದೆ ಗುರು. ಅಟ್ ಎನಿ ಕಾಸ್ಟ್ ಜನಗಳಿಗೆ ರೀಚ್ ಆಗ್ಬೇಕಂದ್ರೆ ಕ್ವಾಲಿಟಿ ಚೆನ್ನಾಗಿರ್ಲೇಬೇಕು ಅಂತ ಹೇಳ್ತೀನಿ. ಸ್ಯಾಂಪಲ್ ಸೂಪರ್ ಆಗಿದೆ. ಇದಿಷ್ಟು ಪೌಡರ್ ಸಿನಿಮಾದ ಟೀಸರ್ ನೋಡಿ ಹೇಳ್ಬೇಕು ಅಂತ ಅನಿಸಿದ ವಿಚಾರಗಳು. ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದೇ ಒಂದು ಲೈಕ್ ಹಾಕಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.